ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ನೋಡ್ಬೋದು ನೀವು KMFದು RBK ಮೂಲದ್ದು ಕ್ವಶನ್ ಪೇಪರ್ಸು ಅದು ಬಂದು ನಿಮಗೆ ಆಲ್ರೆಡಿ ಕೀ ಆನ್ಸರ್ ಸಹ ಅನೌನ್ಸ್ ಮಾಡಿದ್ದಾರೆ. ಮತ್ತು ತುಂಬ ಜನ ವೀಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ. ಈಗ ಆಲ್ರೆಡಿ ನೋಡಿರೋರಿಗೆ ದಯವಿಟ್ಟು ನೀವು ನೋಡಲೇಬೇಕು ಅನ್ನೋದು ಕಂಪಲ್ಸರಿ ಇಲ್ಲ. ಮೇ ಬಿ ಮುಂದೆ ಬರುವಂಥ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು. ವೀಡಿಯೋ ಅಪ್ಲೋಡ್ ಮಾಡಿ ಸರ್ ಅಂತ. ಅವ್ರು ರಿಕ್ವೆಸ್ಟ್ ಮಾಡಿರೋದ್ರಿಂದ ವೀಡಿಯೋ ಮಾಡ್ತಿದ್ದೀನಿ. ಮತ್ತು ಇದು ಬಂದು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂದರೆ ಆದಷ್ಟು ಬೇಗ. ವಿಡಿಯೋ ರೆಕಾರ್ಡ್ ಮಾಡಿ ನೋಡ್ಬೋದು ನೀವು. ಫಸ್ಟ್ ಬಂದು ನಿಮ್ಗೆ ಇಲ್ಲಿ ಕನ್ನಡ ಭಾಷೆದು ಬಂದು ಇಲ್ಲಿ ಕ್ವಶನ್ ನೋಡ್ಬೋದು ನೀವು. ಇಲ್ಲಿ ಕೆ.ಸಿ. ರಾಜನ ಪ್ರಕಾರ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಕೇಳಿದರೆ, ಇದಕ್ಕೆ ಬಂದು ನಿಮಗೆ ಅದಕ್ಕೆ ಅಲ್ಲಿ ಕ್ವಶನ್ ನೋಡ್ಬೋದು ನೀವು. ಕೆ.ಸಿ. ರಾಜನ ಪ್ರಕಾರ ಕೇಳಿರೋದು. ಎಲ್ಲ ತುಂಬ ಜನ 50 ಅಂತ ಆಗ್ಬಿಟ್ಟಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಡಿ ಬಂದು 47 ಉತ್ತರ ಆಗಿರುತ್ತೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮ್ಗೆ ಇಲ್ಲಿ ಜೂಜು ಪದದ ತಸ್ತಮ ರೂಪ ಯಾವುದು ಅಂತ ಕೇಳಿದರೆ, ಇದಕ್ಕೆ ಬಂದು ನಿಮಗೆ ದ್ಯೂತನ, ಜ್ಯೂತ್ಯನ ಮತ್ತು ಚದುರಂಗನ ಮತ್ತು ಸೂಜನ ಅಂತ. ಜೂಜು ಅನ್ನೋದು ಈ ಸೂಜ ಅಂತಾರ. ಅದನ್ನು ಸಹ ತುಂಬ ಜನ ಮಾಡಿಬಿಟ್ಟಿರ್ತೀರ. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಎ ಮತ್ತು ಆಪ್ಷನ್ ಎ ಬಂದು ನಿಮಗೆ ದ್ಯೂತ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮ್ಗೆ ಇಲ್ಲಿ ಪನ್ನಗ ಪದದ ಅರ್ಥ ಏನು ಅಂತ ಕೇಳಿದರೆ, ಇದಕ್ಕೆ ಆಪ್ಷನ್ಸ್ ಬಂದು ನಿಮಗೆ ಇಲ್ಲಿ ಹಲ್ಲಿ, ಪಾನ ಮತ್ತು ಗರುಡ ಮತ್ತು ಹಾವು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಹಾವು ಅನ್ನೋದು. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಈ ಕೆಳಗಿನ ಸಂಧಿಗಳಲ್ಲಿ ಯಾವುದು ಸಂಸ್ಕೃತ ವ್ಯಂಜನ ಸಂಧಿ ಅಲ್ಲ ಅಂತ ಕೇಳಿದರೆ, ಇದು ಸಂಸ್ಕೃತ ವ್ಯಂಜನ ಸಂಧಿ ಅಂತ ಕೇಳಿರೋದು. ಸಂಸ್ಕೃತ ಸಂಧಿಯಲ್ಲಿ ಸಂಸ್ಕೃತ ವ್ಯಂಜನ ಸಂಧಿ ಅಲ್ಲ ಅಂತ ಕೇಳಿರೋದು ಆಪ್ಷನ್ನು. ಕ್ವಶನ್ ನೋಡ್ಕೊಂಡು ನೀವು ಚೂಸ್ ಮಾಡಬೇಕಾಗಿರುತ್ತೆ. ನೀವು ಕ್ವಶನ್ ಓದುವಾಗ ನೀಟಾಗಿ ಅಬ್ಸರ್ವ್ ಮಾಡಬೇಕು. ತುಂಬ ಜನ ಕ್ವಶನ್ ಕಂಪ್ಲೀಟಾಗಿ ಓದ್ತಿರೇ ಸಂಸ್ಕೃತ ವ್ಯಂಜನ ಅಂತೇಳಿ ಅದಕ್ಕೆ ಟಿಕ್ ಮಾರ್ಕ್ ಮಾಡಿ ಬಂದಿರೋರು ಸಹ ಇದ್ದಾರೆ. ಅದಕ್ಕೋಸ್ಕರ ಕ್ವಶನ್ ಸಂಪೂರ್ಣವಾಗಿ ಓದಿ. ಮತ್ತು ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಗುಣಸಂಧಿ. ಇನ್ನೆಲ್ಲ ಅನುನಾಸಿಕ ಸಂಧಿ, ಚುತ್ವ ಸಂಧಿ, ಜಸ್ತ್ವ ಸಂಧಿ ಬಂದು ನಿಮಗೆ ಇವೆಲ್ಲ ಬಂದು ನಿಮಗೆ ವ್ಯಂಜನ ಸಂಧಿ ಆಗಿರುತ್ತೆ. ಗುಣಸಂಧಿ ಬಂದು ನಿಮಗೆ ಇಲ್ಲಿ ಸಂಸ್ಕೃತ ವ್ಯಂಜನ ಸಂಧಿ ಆಗಿರುತ್ತಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳೇ. ಇಲ್ಲಿ ಬಂದು ನಿಮಗೆ ಇಲ್ಲಿ ವ್ಯವಹಾರ ಅಂತ ಕೇಳಿರೋದು. ಇದಕ್ಕೆ ರೂಢನಾಮ ಬರುತ್ತೆ. ರೂಢಿಯಿಂದ ಬಂದಿರೋದಕ್ಕೆ ರೂಢನಾಮ ಅಂತಾರೆ. ಅನ್ವರ್ಥಕ ನಾಮ ಬರೋದಿಲ್ಲ. ಭಾವನೆಗಳಿಂದ ಇರೋದು ಭಾವನಾಮ ಬರುತ್ತೆ. ಅಂಕಿತ ನಾಮ ಅನ್ನೋದು ಬಂದು ನಿಮಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಈ ಕೆಳಗಿನವುಗಳಲ್ಲಿ ನಿಷೇಧಾರ್ಥಕ ವಾಕ್ಯವನ್ನು ಗುರುತಿಸಿ ಅಂತ ಕೇಳಿದರೆ, ಇದಕ್ಕೆ ಬಂದು ನಿಮಗೆ ಆಪ್ಷನ್ ಸಿ ಪತ್ರವನ್ನು ದಯವಿಟ್ಟು ಗಮನಿಸಿ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಈ ವಾಕ್ಯ ನೇರವಾಗಿದೆ ಮತ್ತು ಬೇಗನೆ ಉತ್ತರ ಕಳುಹಿಸಿ ಮತ್ತು ಇದರ ಜಾರಿ ಅನಧಿಕೃತ. ಇದು ಆಪ್ಷನ್ ಕೊಟ್ಟಿರೋ ಪ್ರಕಾರ ನಿಮಗೆ ನಿಷೇಧಾರ್ಥಕ ವಾಕ್ಯವನ್ನು ಕೇಳಿದರೆ, ವಾಕ್ಯ ಯಾವುದು ಅಂತ ಗುರುತಿಸಿ ಅಂತ ಕೇಳಿದರೆ, ಇದಕ್ಕೆ ಬಂದು ನಿಮಗೆ ಇಲ್ಲಿ ಇದು ಇದರ ಜಾರಿ ಅನಧಿಕೃತ ಅಂತ ಕೇಳಿದ ಅನಧಿಕೃತ ಅನ್ನೋದು ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಈ ಕೆಳಗಿನ ಯಾವ ಶಬ್ದ ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಸಾಬೂನ ಅನ್ನೋ ಭಾಷೆ ಬಂದು ನಿಮಗೆ ಇಲ್ಲಿ ಪೋರ್ಚುಗೀಸಿಂದ ಕನ್ನಡ ಭಾಷೆಗೆ ಬಂದಿರುವಂಥ ಪದ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಚಂಪುವಿನ ಲಕ್ಷಣ ಅಂತ ಕೇಳಿದರೆ, ಇದು ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಗದ್ಯ ಮತ್ತು ಪದ್ಯ ಮಿಶ್ರಣವನ್ನು ನಿಮಗೆ ಚಂಪು ಕಾವ್ಯ ಅಂತ ಕರೀತಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಅಮ್ಮ ಹಾಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸರಿಯಾದ ಆಯ್ಕೆ ಹೇಳಿ ಅಂತ ಕೇಳಿದರೆ, ಇದಕ್ಕೆ ಬಂದು ನಿಮಗೆ ಈ ಕ್ವಶನ್ಗೆ ಆಪ್ಷನ್ ಎ ಅನ್ನೋದು ಅನುಸ್ವಾರ ಮತ್ತು ನಿಸರ್ಗ ಅನ್ನೋದು ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇದು ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಕುಳ್ಳ ಪದದ ತಸ್ತಮ ರೂಪ ಕೇಳಿದರೆ, ಇದಕ್ಕೆ ಬಂದು ನಿಮಗೆ ಇಲ್ಲಿ ಸರಿಯಾದ ಉತ್ತರ ಬಂದು ನಿಮಗೆ ಕುಬ್ಜ ಅನ್ನೋದು ಕುಳ್ಳ ಪದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮತ್ತು ಇಲ್ಲಿ ಕುಜ ಆಗೋದಿಲ್ಲ, ಗಿಡ್ಡನೂ ಆಗೋದಿಲ್ಲ, ಚಿಕ್ಕನೂ ಆಗೋದಿಲ್ಲ. ಅದಕ್ಕೆ ಕುಳ್ಳ ಅನ್ನೋದಕ್ಕೆ ಸಿಮಿಲರ್ ಪದ ಚಿಕ್ಕ ಅಂತೇಳಿ ತುಂಬ ಜನ ಚೂಸ್ ಮಾಡ್ತಾರೆ. ಅದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಕುಬ್ಜ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮತ್ತು ಇಲ್ಲಿ ಬಂದು ನಿಮಗೆ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ತನ್ಮಯ ಅನ್ನೋದು ಇಲ್ಲಿನೇ ಸಂಧಿ ಯಾವುದು ಹೆಸರನ್ನು ಹೇಳಿ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಅನುನಾಸಿಕ ಸಂಧಿ ಅನ್ನೋದು ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ವೃದ್ಧಿ ಸಂಧಿನೂ ಆಗೋದಿಲ್ಲ, ಲೋಪ ಸಂಧಿ ಆಗೋದಿಲ್ಲ, ಜಸ್ವ ಸಂಧಿನೂ ಆಗೋದಿಲ್ಲ. ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯ ಭಾಷೆ. ಈ ವಾಕ್ಯವನ್ನು ನೀಡಿದವರು ಯಾರು ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಬ್ಲ್ಯಾಕ್ ಆ್ಯಂಡ್ ಟ್ರೈಗರ್ ಅನ್ನೋದು. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಮುಸ್ತಕ ಪದದ ಅರ್ಥ ಏನಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ನೋಡ್ಬೋದು ನೀವು ಆಪ್ಷನ್ಸು ಶಿಖರ, ಪುಸ್ತಕ, ಬೆಟ್ಟ. ಸೊ ಪುಸ್ತಕ ಅನ್ನೋದು ಪುಸ್ತಕ ರಿಲೇಟೆಡ್ ಸಿಮಿಲರ್ ಇದೆ ಅಂತೇಳಿ ಸೊ ಪುಸ್ತಕ ಚೂಸ್ ಮಾಡ್ಕೊತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಅನ್ನೋದು ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ತಲೆ ಅನ್ನೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಈ ಕೆಳಗಿನವುಗಳಲ್ಲಿ ಕನ್ನಡ ಸ್ವರ ಸಂಧಿ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಬಂದು ನಿಮಗೆ ಸ್ವರ ಸಂಧಿ ಕೇಳಿರೋದು. ಅದಕ್ಕೆ ಮುಂಚೆ ಬಂದು ನಿಮಗೆ ವ್ಯಂಜನ ಸಂಧಿ ಅಲ್ಲ ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಇಲ್ಲಿ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಬಿ ಅನ್ನೋದು ಸೊ ಸರಿಯಾದ ಉತ್ತರ ಲೋಪಸಂಧಿ ಅನ್ನೋದು. ಸೊ ಕನ್ನಡ ಸ್ವರ ಸಂಧಿ ಆಗಿರುತ್ತೆ. ಇನ್ನೆಲ್ಲ ಬಂದು ನಿಮಗೆ ಇಲ್ಲಿ ಇನ್ಯಾವುದೇ ಆಪ್ಷನ್ ರಿಲೇಟೆಡ್ ಇರೋದಿಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಯಾವುದೇ ನಿರ್ದಿಷ್ಟ ಭಾಷೆಯ ನಿರ್ದೇಶಿತ ಶಬ್ದದ ಲಕ್ಷಣಕ್ಕೂ ಅದರಿಂದ ಸೂಚಿತವಾಗುವ ಅರ್ಥಕ್ಕೂ ಸಹಜವಾದ ಅಂತರ್ಗತವಾದ ಸಂಬಂಧ ಇರುವುದಿಲ್ಲ. ಈ ವಾಕ್ಯ ಭಾಷೆ ಮತ್ತು ಈ ಕೆಳಗಿನ ಯಾವ ಗುಣವನ್ನು ಸೂಚಿಸುತ್ತದೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಯಾದೃಚ್ಛಿಕತೆ ಅನ್ನೋದು. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಸ್ಥಾನಪಲ್ಲಟನ ಆಗೋದಿಲ್ಲ, ವಿನಯಶೀಲತೆನೂ ಆಗೋದಿಲ್ಲ, ಉತ್ಪಾದಕತೆನೂ ಆಗೋದಿಲ್ಲ. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮ್ಮಲ್ಲಿ ಇರಿದು ಪ್ಲಸ್ ದಾರಿ ಅಂದರೆ ಇರಿದಾಗಿರುವಂಥ ದಾರಿ ಎದ್ದಾರಿ ಅಂತ ಸೊ ಕೂಡಿಸಿ ಬರೆದಾಗ ಮತ್ತು ಈ ಕೆಳಗಿನ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ, ಸೊ ಇರಿದಾದ ಬಂದು ಕೇಳಿದ ಬಂದು ನಿಮ್ಮಲ್ಲಿ ಕರ್ಮಧಾರೆಯ ಸಮಾಸಕ್ಕೆ. ಸೊ ಬಹುರ್ವಿನ ಆಗೋದಿಲ್ಲ, ಗಮಕನೂ ಆಗೋದಿಲ್ಲ, ದ್ವಂದ್ವನೂ ಆಗೋದಿಲ್ಲ, ಕರ್ಮಧಾರೆಯ ಸಮಾಸ ಅನ್ನೋದು. ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗಿಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅರ್ಥಸ್ವರ ಧ್ವನಿಮ ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗಿಲ್ಲಿ ಸರಿಯಾದ ಉತ್ತರ ವ ಅನ್ನೋದು ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಛಾನೂ ಆಗೋದಿಲ್ಲ, ಜಹನೂ ಆಗೋದಿಲ್ಲ, ಥಾನೂ ಆಗೋದಿಲ್ಲ. ಸೊ ಸರಿಯಾದ ಉತ್ತರ ಬಂದು ನಿಮಗೆ ವ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಈ ಕೆಳಗಿನ ಯಾವ ಬಸದಿಯು ಕರ್ನಾಟಕ ಜೈನ ವಾಸ್ತುಶಿಲ್ಪದಲ್ಲಿ ಒಂದು ಮೈಲಿಗಲ್ಲು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಲಕ್ಕುಂಡಿಯ ಜೈನ ಬಸದಿ ಅನ್ನೋದು ಆಪ್ಷನ್ ಎ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಐಹೊಳೆಯ ಬಸದಿ ಆಗೋದಿಲ್ಲ, ಚಾವುಂಡರಾಯ ಬಸದಿನೂ ಆಗೋದಿಲ್ಲ, ಸಾವಿರ ಕಂಬದ ಬಸದಿನೂ ಆಗೋದಿಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಗಳು ಈ ಕೆಳಗಿನ ಯಾವ ಧ್ವನಿಗಳು ಅಂತ ಕೇಳಿದ್ರೆ, ಸೊ ಇದು ಸಂಘರ್ಷಣ ಮತ್ತು ಅನುಘರ್ಷಣ ಮತ್ತು ಅನುನಾಸಿಕನ ಪಾಶ್ಚಿಕನ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಸಿ. ಅಲ್ಲೇ ನೋಡ್ಬೋದು ನೀವು ಅನುನಾಸಿಕಗಳು ಅನ್ನೋದು ಇನ್ಯಾವುದು ರಿಲೇಟೆಡ್ ಇರೋದಿಲ್ಲ. ಸೊ ಅದು ಬಂದು ನಿಮಗೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಈ ಕೆಳಗಿನವರುಗಳಲ್ಲಿ ಯಾರನ್ನು ಸರಸ ಸಾಹಿತ್ಯದ ವರದೇವತೆ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಆಪ್ಷನ್ ಡಿ ಅನ್ನೋದು ಸಂಚೀವನಮ್ಮ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಶೃಂಗಾರಮ್ಮನ ಆಗೋದಿಲ್ಲ, ಐದಕ್ಕಿ ಲಕ್ಕಮ್ಮನ ಆಗೋದಿಲ್ಲ, ಕೊಡಗಿನ ಗೌರವನ ಆಗೋದಿಲ್ಲ. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಮಗು ಹಾಲನ್ನು ಕುಡಿಯಿತು, ಇದು ಈ ಕೆಳಗಿನ ಯಾವ ವಾಕ್ಯ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಕರ್ಮಕನ, ಭಾವಾರ್ಥನ ಮತ್ತು ಸಕರ್ಮಕ ವಿದ್ಯಾರ್ಥಕನ ಅಂತ ಕೇಳಿದರೆ, ಸೊ ಆಪ್ಷನ್ ಸಿ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಸತ್ ಪ್ಲಸ್ ಚಿತ್ರ ಅಂದರೆ ಸಚ್ಚಿತ್ರ ಅಂತ ಕೇಳಿದರೆ, ಸೊ ಈಗಳಿಗಿನ ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ, ಇಲ್ಲಿ ಸತ್ ಪ್ಲಸ್ ಸಚ್ಚಿಂದ್ರ ಅಂತ ಕೇಳಿದರೆ, ಇದು ಬಂದು ನಿಮಗೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಬಂದು ನಿಮಗೆ ಚುತ್ವ ಸಂಧಿ ಅನ್ನೋದು. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಪ್ರಸಿದ್ಧ ಕವಿ GS ಶಿವರುದ್ರಪ್ಪನವರ ಕೆಳಗಿನ ಕೃತಿಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿ ಅಂತ ಕೇಳಿದರೆ, ಸೊ ಯಾವಾಗಂತ ಯಾವ ಕೃತಿಗೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಕಾವ್ಯಾರ್ಥ ಚಿಂತನ ಅನ್ನೋದು. ಸೊ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಚಿದಂಬರ ರಹಸ್ಯ ಇದು ಯಾವುದು ಅಂತ ಕೇಳಿದರೆ, ಸೊ ಇದು ಬಂದು ನಿಮಗೆ ಕಥೆನ, ಕಾದಂಬರಿನ, ಕಾವ್ಯನ ಇಲ್ಲ ನಾಟಕನ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಬಿ ಕಾದಂಬರಿ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸ
ಯಾವುದು ಅಂತ ಕೇಳಿದರೆ, ಸೊ ಯಾವುದು ಅಂತ ಅದಕ್ಕೆ ಅರ್ಥ ಅವರೇ ಡೆಫಿನೇಷನ್ ಕೊಟ್ಟು ಕೇಳಿದರೆ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರನ ನಿಮಗೆ ದ್ವಂದ್ವ ಸಮಾಸನ, ದ್ವಿಗು ಸಮಾಸನ, ಗಮಕ ಸಮಾಸನ ಮತ್ತು ತತ್ಪುರುಷ ಸಮಾಸನ ಅಂತ ಕೇಳಿದರೆ, ಸೊ ಇದಕ್ಕೆ ದ್ವಂದ್ವ ಸಮಾಸ ಅನ್ನೋದು ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಪ್ರಸಿದ್ಧ ಸಾಹಿತಿ ಬೀಚಿಯವರ ಕೆಳಗಿನ ಕೃತಿಗಳಲ್ಲಿ ಕಾದಂಬರಿ ಎಲ್ಲದ್ದು ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಕಾದಂಬರಿ ಎಲ್ಲದ್ದು ಅಂತ ಕೇಳಿರೋದು. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ತಿಮ್ಮನ ಕಲೆ ಅಂತ. ಸೊ ಇದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೊಟ್ಟಿದ್ದಾರೆ, ಇಲ್ಲಿ ತಿಮ್ಮನ ಮನೆ ಅಂತ. ಸೊ ಅವ್ರು ಜಸ್ಟ್ ಕನ್ವರ್ಟ್ ಮಾಡಿದರೆ ಇನ್ನೆಲ್ಲ ಬಂದು ನಿಮಗೆ ಬೀಚಿಯವರ ಇನ್ನೆಲ್ಲ ಕಾದಂಬರಿಗಳೇ ಆಗಿರುತ್ತೆ. ಸೊ ಇದು ಬಂದು ನಿಮಗೆ ಅವ್ರದ್ದು ಕಾದಂಬರಿ ಎಲ್ಲದ್ದು ಯಾವುದು ಅಂತ ಕೇಳಿರೋದು. ಸೊ ಅದಕ್ಕೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ವೇದ ಮಾರ್ಗ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಪಡೆದಿದ್ದವರು ಯಾರು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ 2ನೇ ದೇವರಾಯನ, 1ನೇ ಬುಕ್ಕನ, ಹರಿಹರನ, 1ನೇ ದೇವರಾಯನ. ಸೊ ಇದು ಬಂದು ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಹರಿಹರ ಅವರು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದ ಮೇಲೆ ಕೇಶಿರಾಜನು 2 ವರ್ಣಗಳು ಕಾಲ ವಿಳಂಬವಿಲ್ಲದಂತೆಯೇ ಸೇರುವುದೇ ಸಂಧಿ ಎನಿಸುವುದು ಎಂದು ಹೇಳಿರುವವರು ಯಾರು ಅಂತ ಕೇಳಿದರೆ, ಸೊ ಇದಕ್ಕೆ ಹೇಳಿರುವುದು ಎಷ್ಟನೇ ಸೂತ್ರದಲ್ಲಿ ಅಂತ ಕೇಳಿದರೆ, ಸೊ ಇದಕ್ಕೆ 59ನೇ ಸೂತ್ರನ, 60ನೇದ, 65 ಇಲ್ಲ 46 ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ 59 ಅನ್ನೋದು. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಈ ಕೆಳಗಿನ ಯಾವ ಜಿಲ್ಲೆ ಕರ್ನಾಟಕದ ಏಕೀಕರಣ ಎಲ್ಲ ಚಟುವಟಿಕೆಗಳ ಕೇಂದ್ರವಾಯಿತು ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಎ ಬೆಳಗಾಂ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಮಂಡ್ಯನೂ ಆಗೋದಿಲ್ಲ, ಬೆಂಗಳೂರು ಆಗೋದಿಲ್ಲ, ಧಾರವಾಡನೂ ಆಗೋದಿಲ್ಲ. ಸೊ ಬೆಳಗಾಂ ಅನ್ನೋದು ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾದೇಶಿಕ ಉಪಭಾಷೆಯಾಗಿದೆ ಅಂತ ಕೇಳಿದರೆ, ಹಾಲಕ್ಕಿ ಕನ್ನಡ, ಮೈಸೂರು ಕನ್ನಡ, ಹಳಗನ್ನಡ, ಹರಿಜನ ಕನ್ನಡ ಅನ್ನೋದು ಇಲ್ಲಿ ಬಂದು ನಿಮಗೆ ಪ್ರಾದೇಶಿಕ ಉಪಭಾಷೆ ಅಂತ ಕೇಳಿದ್ರು ಕ್ವಶನ್ನು. ಸೊ ಮೈಸೂರು ಕನ್ನಡ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಬಿ. ನೆಕ್ಸ್ಟ್ ಬಂದು ನಿಮಗೆ ಒಂದು ಪದವನ್ನು ವಿಭಜಿಸಿ ನೋಡಿದರೆ ಅಲ್ಲಿ ಸ್ವತಂತ್ರವಾದ ಅರ್ಥವುಳ್ಳ ಒಂದು ಶಬ್ದವಿದ್ದರೆ ಅದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಈ ಕ್ವಶನ್ಗೆ ಬಂದು ನಿಮಗೆ ಆಪ್ಷನ್ ಸಿ, ಸೊ ಪ್ರಕೃತಿ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ, ಸೊ ಇದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಈ ಕ್ವಶನ್ಗೆ. ಸರ್ ಎಂ ವಿಶ್ವೇಶ್ವರಯ್ಯವರು. ಸೊ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸೋದವರು ಯಾರು ಅಂತ ಕೇಳಿರೋದು, ಸೊ ಸರ್ ಎಂ ವಿಶ್ವೇಶ್ವರಯ್ಯವರು ಸ್ಥಾಪಿಸುತ್ತಾರೆ. ನೆಕ್ಸ್ಟ್ ಬಂದು ನಿಮಗೆ 1977ರಲ್ಲಿ ಕೆಳಗಿನ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಅಂತ ಕೇಳಿದ್ದಾರೆ. ಇದಕ್ಕೆ ಬಂದು ನಿಮಗೆ ಇಲ್ಲಿ ಸರಿಯಾದ ಉತ್ತರ ಬಂದು ನಿಮಗೆ ಮೂಕಜ್ಜಿಯ ಕನಸುಗಳು ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ರಾಮಾಯಣ ದರ್ಶನ ಆಗೋದಿಲ್ಲ, ಚಿಕ್ಕವೀರ ರಾಜೇಂದ್ರನ ಆಗೋದಿಲ್ಲ, ನಾಲ್ಕು ತಂತಿನೇ ಆಗೋದಿಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ರನ್ನನ ಸಾಹಿತ್ಯ ರಚನೆಗೆ ಸಹಾಯ ಮಾಡಿದ ಮಹಿಳೆ ಯಾರು ಅಂತ ಕೇಳಿರೋದು. ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಹತ್ತಿಮಬ್ಬೆ ಅವರು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಭಾರತದ ಹೊರಗೆ ಬಳಕೆಯಲ್ಲಿರುವ ದ್ರಾವಿಡ ಭಾಷೆ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಒಂದು ಕುರುಹ್ಕ ಇಲ್ಲ ಕೂಹಿನ ಇಲ್ಲ ಬಾಹುರುಯಿನ ಮತ್ತು ಮಾಲ್ತೋನ ಅಂತ. ಸೊ ಆಪ್ಷನ್ ಸಿ ಅನ್ನೋದು ಸೊ ಬಾಹುರುಯಿ ಅನ್ನೋದು. ಸೊ ಇದು ಈ ಕ್ವಶನ್ನು 2-3 ಸಲ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಹ ರಿಪೀಟ್ ಆಗಿತ್ತು. ಸೊ ಈ ಕ್ವಶನ್ ಸ್ವಲ್ಪ ನೋಡ್ಕೊಳ್ಳಿ, 35ನೇ ಕ್ವಶನ್ನು. ನೆಕ್ಸ್ಟ್ ಬಂದು ನಿಮಗೆ ಇದು ಕನ್ನಡ ಪದ ಆಗಿದೆ ಅಂತ ಕೇಳಿದರೆ, ಸೊ ಇದು ಯಾವುದು ಕನ್ನಡ ಪದ ಆಗಿದೆ ಅಂತ ಕೇಳಿದರೆ, ಇದು ಇಲ್ಲಿ ಸದಾಂಶುನ, ಶಶಿನ ಇಲ್ಲ ಚಂದ್ರನ, ತಿಂಗಳು ಅನ್ನೋದು. ಸೊ ಆಪ್ಷನ್ ತಿಂಗಳು ಅನ್ನೋದು. ಸೊ ಆಪ್ಷನ್ ಡಿ ಅನ್ನೋದು ಕನ್ನಡ ಪದ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ನಿಮಗೆ ನಾವುಕೋಟಿ ನಾರಾಯಣ ಎಂಬ ಬಿರುದಾಂಕಿತ ಯಾರು ಅಂತ ಕೇಳಿದರೆ, ಸೊ ಇದಕ್ಕೂ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೊತೀನಿ, ಚಿಕ್ಕದೇವರಾಯವರು. ಸೊ ಅವ್ರಿಗೆ ಬಂದು ನಿಮಗೆ ಬಿರುದು ಬಂದು ನಿಮಗೆ ನಾವುಕೋಟಿ ನಾರಾಯಣ ಅಂತ ಕರೀತಿದ್ರು. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಎಂಬುದು ಡ್ಯಾಶ್ ಪ್ರತ್ಯಯ ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಬಹುವಚನ, ತದ್ದಿದಾಂತನ ಇಲ್ಲ ನಾಮಸಾಧನ ಇಲ್ಲ ಕಾಲವಾಚಕನ. ಸೊ ಆಪ್ಷನ್ ಡಿ ಅನ್ನೋದು ಸೊ ಕಾಲವಾಚಕ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ದ್ರಾವಿಡಿಯನ್ ಎಂಟಿಮಾಲಜಿಕಲ್ ಡಿಕ್ಷನರಿ ಅಂದರೆ DED ಗ್ರಂಥದ ಲೇಖಕರು ಯಾರು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ
ಎಮ್ ಬಿ ಎಮಿನೋ ಮತ್ತು ಟಿ ಓರೋ ಅನ್ನೋದು ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದ ನಿಮ್ಮಲ್ಲಿ ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ನೋಟಿಸ್ ಪದದ ಮೂಲ ಯಾವುದು ಅಂತ ಕೇಳಿದ್ರೆ, ಸೊ ಇದು ಲ್ಯಾಟಿನ್ ಭಾಷೆನ, ಫ್ರೆಂಚ್ ಭಾಷೆನ, ಅರಬ್ಬಿ ಭಾಷೆನ, ಸೊ ಇಂಗ್ಲೀಷ್ ಭಾಷೆಯಿಂದ ಸೊ ಈ ಪದ ಬಂದು ನಿಮಗೆ ಇಂಗ್ಲೀಷ್ ನೋಟಿಸ್ ಅನ್ನೋದು ಇಂಗ್ಲೀಷಲ್ಲಿ ನಾವು ಬೇಕಾದಷ್ಟು ಸಹ ಉಪಯೋಗ ಮಾಡಿದ್ರಿ. ಸೊ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಹರಿಹರನ ಹುಟ್ಟೂರು ಯಾವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್, ಹಂಪೆ ಅನ್ನೋದು. ಸೊ ಹಂಪಿಯಲ್ಲಿ ಸೊ ಹರಿಹರ ಹುಟ್ಟುತ್ತಾರೆ. ಸೊ ಅದಕ್ಕೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ಬಂದ ನಿಮಗೆ ಇಲ್ಲಿ ಹಳಗನ್ನಡ ಯುಗವನ್ನು ಈಗೂ ಕರೆಯಬಹುದು ಅಂತ ಕೇಳಿದರೆ, ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ಸ್ ನೋಡ್ಬೋದು ನೀವು ಇಲ್ಲಿ ಸಾಂಗತ್ಯ ಯುಗನ, ತ್ರಿಪದಿ ಯುಗನ, ಷಟ್ಪದಿ ಯುಗನ. ಸೊ ಚಂಪು ಯುಗ ಆಪ್ಷನ್ ಡಿ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದ ನಿಮಗೆ ಮುಂಗಾಲು ಪದದಲ್ಲಿ ಇರುವ ಪ್ರತ್ಯಯ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಪರ ಪ್ರತ್ಯಯನ, ಅಂತ್ಯ ಪ್ರತ್ಯಯನ, ಪೂರ್ವ ಪ್ರತ್ಯಯನ ಮತ್ತು ಅಂತ ಪ್ರತ್ಯಯನ ಕೇಳಿದರೆ ಅಂತ್ಯ ಇಲ್ಲಿ ಬಂದು ನಿಮಗೆ ಅಂತ್ಯ ಮತ್ತು ಹಂತ ಪ್ರತ್ಯಯ ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಸಿ ಅನ್ನೋದು ಪೂರ್ವ ಪ್ರತ್ಯಯ ಅಂತ ಕೇಳಿದರೆ, ಸೊ ಅದು ಅಂಶವನ್ನು ಸಿ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಲಿಂಗ 9 ತೆರಂ ಎಂಬ ಉಕ್ತಿ ಡ್ಯಾಶ್ ಕೃತಿಯಲ್ಲಿ ಬರುತ್ತದೆ ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಈ ಕ್ವಶನ್ಗೆ ಬಂದು ನಿಮಗೆ ಇಲ್ಲಿ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಎ ಶಬ್ದಮಣಿ ದರ್ಪಣ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಐಹೊಳೆ ಶಾಸನದ ಕರ್ತೃ ಯಾರು ಅಂತ ಕೇಳಿದರೆ, ಸೊ ಈ ಕ್ವಶನ್ಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ರವಿ ಕೀರ್ತಿ ಅನ್ನೋದು ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಮೈಸೂರು ಕನ್ನಡದಲ್ಲಿನ ಏಕಾರಂತ ನಾಮಪದಗಳು ಧಾರವಾಡ ಕನ್ನಡದಲ್ಲಿ ಡ್ಯಾಶ್ ಆಗುತ್ತದೆ ಅಂತ ಕೇಳಿದರೆ, ಅಕಾರಂತ, ಈಕಾರಂತ ಮತ್ತು ಉಕಾರಂತ ಮತ್ತು ಓಕಾರ ಅಂತ ಕೇಳಿದರೆ, ಓಕಾರ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಈಕಾರಂತ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ನೋಡ್ಬೋದು ನೀವು ಭಟ್ಟ ಕಳಂಕನ ಕನ್ನಡ ವಾಕ್ಯಾರಣ ಕೃತಿ ಶಬ್ದಾನುಸಾರ ಡ್ಯಾಶ್ ಭಾಷೆಯಲ್ಲಿದೆ ಅಂತ ಕೇಳಿದರೆ, ಸೊ ಇದಕ್ಕೆ ಆಪ್ಷನ್ಸ್ ಬಂದು ನಿಮಗೆ ಪ್ರಾಕೃತ, ಸಂಸ್ಕೃತ, ಪಾಳಿ ಕನ್ನಡ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಸಂಸ್ಕೃತ ಅನ್ನೋದು ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಸಂಧ್ಯಾರಾಗ ಕೃತಿ ಲೇಖಕರು ಯಾರು ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಆಪ್ಷನ್ ಡಿ ವಿ ಜಿ, ಕುವೆಂಪು, ಹನಕ್ರು ಮತ್ತು ಯಶವಂತ ಚಿತ್ತಾರ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಸಿ ಹನಕ್ರು ಅವರು. ಸೊ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗಿಲ್ಲಿ ಮುಂದಿನ ಪ್ರಶ್ನೆ ಬಂದು ನಿಮಗಿಲ್ಲಿ ಮೇಯಿಸು ಈ ಕೆಳಗಿನ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ, ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಆಗಮ ಸಂಧಿನ, ಆದೇಶ ಸಂಧಿನ, ಪ್ರಕೃತಿ ಭಾವ ಸಂಧಿನ, ಲೋಪ ಸಂಧಿನ. ಸೊ ಮೇಯಿಸು, ಸೊ ಮೇಯು ಪ್ಲಸ್ ಇಸು ಅಂತ ಬರುತ್ತೆ. ಸೊ ಅದಕ್ಕೆ ಬಂದು ನಿಮಗೆ ಮೇಯು ಪ್ಲಸ್ ಮತ್ತು ಅದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಎ ಆಗಮ ಸಂಧಿ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಕವಿ ದೊಡ್ಡರಂಗೇಗೌಡರ ಕಾವ್ಯನಾಮ ಯಾವುದು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಮನುಜನ, ಇಲ್ಲ ವಿನಾಯಕನ, ಕವಿಮಿತ್ರನ, ಇಲ್ಲ ಶ್ರೀನ ಅಂತ ಕೇಳಿದರೆ, ಸೊ ಇದಕ್ಕೆ ಮನುಜ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಎ ಅನ್ನೋದು. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು ನೀವು ಇಂಗ್ಲೀಷ್ ಸೆಕ್ಷನ್ದು. ಸೊ ಇಂಗ್ಲೀಷ್ ಸೆಕ್ಷನ್ ಬಂದು ನಿಮಗಿಲ್ಲಿ ಫಸ್ಟ್ ಕ್ವಶನ್ ಬಂದು ನಿಮಗಿಲ್ಲಿ ದಿ ಟರ್ಮ್ ಹೆರ್ಡ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಅಂತ ಕೇಳಿದರೆ, ಸೊ ಇದು ಕಾಮನ್ ನೋನ, ಇಲ್ಲ ಪ್ರಾಪರ್ ನೋನ, ಇಲ್ಲ ಕಲೆಕ್ಟಿವ್ ನೋನ, ಇಲ್ಲ ಅಬ್ಸ್ಟ್ರಾಕ್ಟ್ ನೋನ ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಕಾಮನ್ ನೋನ್ ಆಗೋದಿಲ್ಲ, ಪ್ರಾಪರ್ ಆಗೋದಿಲ್ಲ, ಕಲೆಕ್ಟಿವ್ ನೋನು. ಸೊ ಆಪ್ಷನ್ ಸಿ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗಿಲ್ಲಿ ಎ ಥಿಂಗ್ ವಿಚ್ ವಿ ಕೆನಾಟ್ ಸಿ ಆ್ಯಂಡ್ ವಿಚ್ ವಿ ಕ್ಯಾನ್ ಫೀಲ್ ಆರ್ ಥಿಂಕ್ ಆಫ್ ಆರ್ ಸ್ಪೀಕ್ ಅಬೌಟ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗಿಲ್ಲಿ ಅಬ್ಜೆಕ್ಟಿವ್, ಅಡ್ವರ್ಬ, ಅಬ್ಸ್ಟ್ರಾಕ್ಟ್ ನೋನ, ಇಲ್ಲ ಕಲೆಕ್ಟಿವ್ ನೋನ ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಅಬ್ಜೆಕ್ಟಿವ್ ಆಗೋದಿಲ್ಲ ಮತ್ತು ಇದಕ್ಕೆ ಅಬ್ಸ್ಟ್ರಾಕ್ಟ್ ನೋನ್ ಅನ್ನೋದು. ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗಿಲ್ಲಿ ಮೀನಾ ಸೈನ್ಸ್ ಮೆಲೋಡಿಯಸ್ಲಿ, ಸೊ ಇನ್ ದಿಸ್ ಸೆಂಟೆನ್ಸ್, ಸೊ ಮೆಲೋಡಿಯಸ್ಲಿ ಈಸ್ ಆನ್ ಎಕ್ಸಾಂಪಲ್ ಆಫ್ ಅಂತ ಕೇಳಿದ್ರೆ, ಸೊ ಮೆಲೋಡಿಯಸ್ಲಿ ಅನ್ನೋದು ಸೊ ಇದಕ್ಕೆ ಬಂದು ನಿಮಗೆ ಆಲ್ಮೋಸ್ಟು ಸೊ ಕೆಲವೊಂದು ವರ್ಬ್ಸ್ ಎಲ್ಲ ಬಂದು ನಿಮಗೆ ಮೆಲೋಡಿಯಸ್ಲಿ LY ಇಂದ ಅಂದರೆ ಎಲ್ಲ ವರ್ಬ್ಸ್ ಆಗಲ್ಲ. ಸೊ ಕೆಲವೊಂದು ವರ್ಬ್ಸ್ ಬಂದು ನಿಮಗಿಲ್ಲಿ
LY ಇದರಲ್ಲಿ ಫಾರ್ಮಲ್ಲಿ ಇದ್ದರೆ ಸೊ ಅದು ಬಂದು ನಿಮಗೆ ಅಡ್ವರ್ಬ್ ಆಗಿರುತ್ತೆ. ಸೊ ಕೆಲವೊಂದು ವರ್ಡ್ಸ್ ಮಾತ್ರ, ಮತ್ತು ಇನ್ನು ಕೆಲವೊಂದು ವರ್ಡ್ಸು LY ಇಲ್ದಿರ ಇದ್ರೂ ಸೊ ಅಡ್ವರ್ಬ್ ಆಗಿರುತ್ತೆ. ಸೊ ಇದಕ್ಕೆ ಆಪ್ಷನ್ ಸರಿಯಾದ ಉತ್ತರ ಬಂದು ನಿಮಗೆ ಅಡ್ವರ್ಬ್ ಆಪ್ಷನ್ ಬಿ ಬಂದು ನಿಮಗೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ದೇರ್ ಈಸ್ ಎ ಸಮ್ ಇಂಕ್ ಇನ್ ದ ಬಾಟಲ್ ಅಂತ. ಸೊ ಇನ್ ದಿಸ್ ಸೆಂಟೆನ್ಸ್ ಡ್ಯಾಶ್ ಈಸ್ ಎ ಪ್ರಿಪೋಸಿಷನ್ ಅಂತ ಕೇಳಿದರೆ, ಸೊ ಇಂಕ್ ಅಂತ ಕೇಳಿದರೆ ಇಂಕ, ಬಾಟಲ, ಇನ್ನ, ಸಮ್ಮ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಸಿ ಇನ್ ಅನ್ನೋದು. ಸೊ ಇದು ಬಂದು ನಿಮಗೆ ಪ್ರಿಪೋಸಿಷನ್ ಆಗಿದೆ. ಇಂಕು ಆಗೋದಿಲ್ಲ, ಬಾಟಲು ಆಗೋದಿಲ್ಲ, ಇವೆಲ್ಲ ಬಂದು ನೋನ್ ಆಗಿರುತ್ತೆ, ಸಮ್ಮು ಆಗೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ರಾಮ ಅಂಡ್ ಲಕ್ಷ್ಮಣ್ ವೆಂಟ್ ಆಫ್ ದ ಹಿಲ್ ಇನ್ ದಿಸ್ ಸೆಂಟೆನ್ಸ್ ಡ್ಯಾಶ್ ಈಸ್ ಎ ಕಂಜಂಕ್ಷನ್ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ರಾಮನ, ಇಲ್ಲ ವೆಂಟ, ಇಲ್ಲ ಅಫ, ಅಂಡ. ಸೊ ಕಂಜಂಕ್ಷನ್ ಬಂದು ಅಂದರೆ ಲಿಂಕಿಂಗ್ ವರ್ಡ್ ಬಂದು ನಿಮಗೆ ಕಂಜಂಕ್ಷನ್ ಆಗಿರುತ್ತೆ. ಇಲ್ಲಿ ಅಂಡ್ ಅನ್ನೋದು ಸೊ ಆಪ್ಷನ್ ಡಿ ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಹೌ ಲಾಂಗ್ ದಿಸ್ ಬೀಚ್ ಈಸ್ ಇನ್ ದಿಸ್ ಸೆಂಟೆನ್ಸ್ ಡ್ಯಾಶ್ ಈಸ್ ಆ್ಯನ್ ಇಂಟರ್ಜೆಕ್ಷನ್ ಅಂತ ಕೇಳಿದರೆ ಸೊ ಇಂಟರ್ಜೆಕ್ಷನ್ ಅಂತ ಕೇಳಿದರೆ ಸೊ ಈ ಸೆಂಟೆನ್ಸಲ್ಲಿ ಯಾವುದು ಅಂತ ಕೇಳಿದರೆ ಸೊ ಹೌ ಅನ್ನೋದು ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ದಿ ಕರೆಕ್ಟ್ ಫಾರ್ಮ್ ಆಫ್ ದ ಪ್ಯಾಸಿವ್ ವಾಯ್ಸ್ ಫಾರ್ ದ ಸೆಂಟೆನ್ಸ್ ಜಾನ್ ಲವ್ಸ್ ಲೈಸ್ ಈಸ್ ಅಂತ ಕೇಳಿದರೆ ಇದು ಕರೆಕ್ಟ್ ಫಾರ್ಮ್ ಆಫ್ ಪ್ಯಾಸಿವ್ ವಾಯ್ಸ್ ಅಂತ ಕೇಳಿರೋದು. ಇದು ಬಂದು ನಿಮಗೆ ಈ ಎರಡು ಆಪ್ಷನ್ ಆಗೋದಿಲ್ಲ. ಇಲ್ಲಿ ಬಂದು ನಿಮಗೆ ಇಲ್ಲಿ ಅಲೈಸ್ ಈಸ್ ಲವ್ಡ್ ಬೈ ಜಾನ್ ಅಂತ ಕೇಳಿದರೆ ಸೊ ವಾಸು ಯೂಸ್ ಮಾಡೋದಿಲ್ಲ. ಸೊ ಅಲೈಸ್ ವಾಸ್ ಲವ್ಡ್ ಬೈ ಅಂತ ಬರೋದಿಲ್ಲ. ಸೊ ಆಪ್ಷನ್ ಎ ಅನ್ನೋದು ಅಲೈಸ್ ಈಸ್ ಲವ್ಡ್ ಬೈ ಜಾನ್ ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ದಿ ಫೆಮಿನೈನ್ ಫಾರ್ಮ್ ಆಫ್ ದ ವರ್ಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ಈಸ್. ಸೊ ಇದು ಬಂದು ನಿಮಗೆ ಇಲ್ಲಿ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಲ್ಯಾಂಡ್ ಕ್ವೀನು, ಲ್ಯಾಂಡ್ ಗರ್ಲು, ಲ್ಯಾಂಡ್ ಲೇಡಿ. ಸೊ ಲ್ಯಾಂಡ್ ಲೇಡಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ದಿ ಸೂಪರ್ಲೇಟಿವ್ ಡಿಗ್ರಿ ಆಫ್ ದ ವರ್ಡ್ ಗುಡ್ ಈಸ್ ಅಂತ ಕೇಳಿದರೆ ಸೊ ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಬೆಸ್ಟು, ಬೆಟರು, ವರ್ಸ್ಟು ಅಂತ ಕೇಳಿದರೆ ಈ ವರ್ಸ್ಟು ಬ್ಯಾಡ್ ಎಲ್ಲ ಬಂದು ನಿಮಗೆ ಆಪೋಸಿಟ್ ವರ್ಡ್ ಆಗಿರುತ್ತೆ, ಅಂದರೆ ವಿರುದ್ಧಾರ್ಥಕ ಪದ ಬಂದು ನಿಮಗೆ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಕೇಳಿದರೆ ಸೊ ಬೆಸ್ಟ್ ಅನ್ನೋದು ಸರಿಯಾದ ಉತ್ತರ, ಅಂದರೆ ಗುಡ್ಡು, ಬೆಸ್ಟು, ಬೆಟರ್ ಅನ್ನೋ ಥರ ಬರುತ್ತೆ. ಸೊ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ಬಂದು ನಿಮಗೆ ದಿ ಕಂಪೇರಿಟಿವ್ ಡಿಗ್ರಿ ಆಫ್ ದ ವರ್ಡ್ ಫೈನ್. ಸೊ ಕಂಪೇರಿಟಿವ್ ಡಿಗ್ರಿ ಕೇಳಿರೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಫೈನರ್ ಅನ್ನೋದು. ಸೊ ಫೈನ್ಗೆ ಫೈನರ್ ಅನ್ನೋದು, ಫೈನ್ಗೆ ಫೈನು, ಫೈನರು, ಫೈನೆಸ್ಟ್ ಅನ್ನೋದು. ಸೊ ಇದು ಡಿಗ್ರಿ ಆಫ್ ದ ವರ್ಡ್ಸ್ ಆಗಿರುತ್ತೆ. ಸೊ ಇದಕ್ಕೆ ಕಂಪೇರಿಟಿವ್ ಡಿಗ್ರಿ ಬಂದು ನಿಮಗೆ ಫೈನರ್ ಆಗಿರುತ್ತೆ. ಇದು ಬಂದು ನಿಮಗೆ ಸೂಪರ್ಲೇಟಿವ್ ಆಗಿರುತ್ತೆ. ಸೊ ದಿ ಆಪೋಸಿಟ್ ವರ್ಡ್ ಆಫ್ ದ ಟ್ರಯಂಪ್ಸ್ ಈಸ್, ಅಂದರೆ ಆಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಬಂದು ನಿಮಗೆ ಡಿಪೀಟ್ ಅನ್ನೋದು ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇಂಜಸ್ಟಿಸ್ ಆಗೋದಿಲ್ಲ, ಪ್ಲೆಜರ್ ಆಗೋದಿಲ್ಲ, ಕ್ಲೀನ್ ಆಗೋದಿಲ್ಲ, ಇವೆಲ್ಲ ಸಿಮಿಲರಿಟಿ ವರ್ಡ್ ಇರೋದಿಲ್ಲ. ಸೊ ಇದಕ್ಕೆ ಆಪೋಸಿಟ್ ವರ್ಡ್ ಕೇಳಿರೋದು. ಇಲ್ಲಿ ಬಂದು ನಿಮಗೆ ಡಿಪೀಟ್ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ದಿ ಗೌರ್ಮೆಂಟ್ ಬೈ ಒನ್ ಮ್ಯಾನ್ ಈಸ್ ಕಾಲ್ಡ್ ಆಸ್. ಸೊ ಇದು ಬಂದು ನಿಮಗೆ ಇಲ್ಲಿ ಇದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಈ ಕ್ವಶನ್ ಬಂದು ನಿಮಗೆ ಆಟೋಕ್ರಸಿ. ಸೊ ಡೆಮೋಕ್ರಸಿ ಅನ್ನೋದು ಬೈ ದ ಪೀಪಲ್ ಅಂತ. ಜಿಯೋಗ್ರಫಿನೂ ಗೊತ್ತು ನಿಮಗೆ, ಕ್ಲೈಮ್ಯಾಟೋಗ್ರಫಿನೂ ಗೊತ್ತು, ಸ್ಟಡಿ ಆಫ್ ದ ಕ್ಲೈಮೇಟ್ ಆಗಿರುತ್ತೆ. ಸೊ ಆಟೋಕ್ರಸಿ ಅನ್ನೋದು ಸೊ ದ ಗೌರ್ಮೆಂಟ್ ಬೈ ಒನ್ ಪರ್ಸನ್ ಅನ್ನೋದು. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಡಿಸೀಸ್ ವಿಚ್ ಅಟ್ಯಾಕ್ಸ್ ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಸೈಮಲ್ಟೇನಿಯಸ್ಲಿ ಈಸ್ ಕಾಲ್ಡ್ ಆಸ್, ಅಂದರೆ ಫೀವರ್, ಎಪಿಡೆಮಿಕ್, ಇನ್ಫೆಕ್ಷಿಯಸ್, ಟ್ಯೂಮರ್ ಅಂತ ಕೇಳಿದ್ರೆ ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಎಪಿಡೆಮಿಕ್. ನೀವು ನೋಡಿರ್ತಾರೆ ಎಪಿಡೆಮಿಕ್ಕು, ಪ್ಯಾಂಡಮಿಕ್ ಅಂತ. ಸೊ ಸಿಮಿಲರು. ಸೊ ಫೀವರ್ ಆಗೋದಿಲ್ಲ, ಇನ್ಫೆಕ್ಷಿಯಸ್ ಆಗೋದಿಲ್ಲ, ಟ್ಯೂಮರ್ ಆಗೋದಿಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ದಿ ವರ್ಡ್ ದ ಸಿನೋನಿಮ್ ಆಫ್ ದ ವರ್ಡ್ ಎಬಿಲಿಟಿ ಈಸ್ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಎಬಿಲಿಟಿ ಅನ್ನೋದು ಸ್ಕಿಲ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ಬಂದು ನಿಮಗೆ. ನೆಕ್ಸ್ಟ್ ಬಂದು ನಿಮಗೆ ದಿ ಆಂಟೋನಿಮ್ ಫಾರ್ಮ್ ಆಫ್ ದ ವರ್ಡ್ ಅಕಾರ್ಡ್ ಈಸ್, ಅಂದರೆ ಆಂಟೋನಿಮ್ ವಿರುದ್ಧಾರ್ಥಕ ಪದ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲ ಆಪ್ಷನ್ಸ್ ನೋಡ್ಬೋದು ನಿಮಗೆ ಒಪಿನಿಯನ್ನು, ಜಸ್ಟಿಸು, ಡಿಸ್ಕಾರ್ಡು, ಪರ್ಸೆಪ್ಷನ್ ಕೇಳಿದರೆ ಸೊ ಇದು ಬಂದು ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಡಿಸ್ಕಾರ್ಡ್ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಸಿ. ನೆಕ್ಸ್ಟ್ ಬಂದು ನಿಮಗೆ ದಿ ಆಂಟೋನಿಮ್ ಆಫ್ ದ ವರ್ಡ್ ಫ್ಯಾಬ್ರಿಕೇಟ್ ಅನ್ನೋದು. ಸೊ ಇದು ಎಲ್ರಿಗೂ ಗೊತ್ತಿರುತ್ತೆ, ಫ್ಯಾಬ್ರಿಕೇಟ್ ಮಾಡೋದು ಅಂತ ಹೇಳ್ತಾರಲ್ಲ, ಸೊ ಆ ಥರ ಮೀನಿಂಗ್ ಬರುತ್ತೆ. ಸೊ ಇದಕ್ಕೆ ಅಂದರೆ ವರ್ಕೋ, ಲಿಕ್ಕೋ ಆಗೋದಿಲ್ಲ, ಕಟ್ಟು ಆಗೋದಿಲ್ಲ, ನೀವು ಆಗೋದಿಲ್ಲ. ಸೊ ಡೆಸ್ಟ್ರಾಯ್ ಅನ್ನೋದು. ಸೊ
ಸೊ ಇದಕ್ಕೆ ಆಂಟೋನಿಮ್ ಆದ ಪದ ಆಗಿರುತ್ತೆ. ಅಂದರೆ ಸಿಮಿಲರ್ ಫ್ಯಾಬ್ರಿಕೇಟ್ ಅನ್ನೋದು ಇದು ಬಂದು ನಿಮಗೆ ಮ್ಯಾನಿಪುಲೇಟ್ ಮಾಡೋದು ಅಂತಾರಲ್ಲ, ಸೊ ಆ ಥರ ಬರುತ್ತೆ. ಸೊ ಡೆಸ್ಟ್ರಾಯ್ ಅನ್ನೋದು ನಾಶಪಡಿಸುವಂಥದ್ದು. ಸೊ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ದಿ ಸಿನೋನಿಮ್ ಆಫ್ ದ ವರ್ಡ್, ಸಿನೋನಿಮ್ ಫಾರ್ಮ್ ಆಫ್ ದ ವರ್ಡ್ ಫ್ರಾಂಕ್ಲಿನ್ ಅಂತ. ಸೊ ಇದಕ್ಕೆ ಯಾವುದೇ ಆಪ್ಷನ್ಸು ಸೊ ರಿಲೇಟೆಡ್ ಆಗಿ ಸಿನೋನಿಮ್ ವರ್ಡ್ ಆಗಿರೋದಿಲ್ಲ. ಸೊ ಈ ಕ್ವಶನ್ಗೆ ಬಂದು ನಿಮಗೆ ಗ್ರೇಸ್ ಇದ್ದಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ದಿ ಆಂಟೋನಿಮ್ ಆಫ್ ದ ವರ್ಡ್ ಶಾಲೋ ಈಸ್. ಸೊ ಇದು ಬಂದು ನಿಮಗೆ ಈ ಕ್ವಶನ್ ಬಂದು ಇಲ್ಲಿ ನೋಡ್ಬೋದು ನೀವು. ಈ ಕ್ವಶನ್ಗೆ ಬಂದು ನಿಮಗೆ ಆಪ್ಷನ್ಸ್ ಬಂದು ನಿಮಗೆ ದಿ ಸೀರೀಸು, ಲಾರ್ಡು ಮತ್ತು ವರ್ಕ್ ಮತ್ತು ಡೀಪ್ ಅಂತ ಕೇಳಿದರೆ, ಸೊ ಸರಿಯಾದ ಉತ್ತರ ಬಂದು ನಿಮಗೆ ಡೀಪ್ ಅನ್ನೋದು ಶಾಲೋಗೆ ಆಪೋಸಿಟ್ ವರ್ಡ್ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ದಿ ಸೈಂಟಿಸ್ಟ್ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಡಿಟರ್ಮೈನ್ ವೇರ್ ಡ್ಯಾಶ್ ಟು ಲೋಸ್ ಅವರ್ ಮೆಂಟಲ್ ಕೆಪಾಸಿಟಿ ಅಂತ. ಬಿಗ್ಯಾನ್ ದ ವುಮೆನ್, ದಿ ವುಮೆನ್ ಬಿಗ್ಯಾನ್, ಡಿಡ್ ನಾಟ್ ವುಮೆನ್ ಬಿಗ್ಯಾನ್, ದಿ ವುಮೆನ್ ಬಿಗ್ಯಾನ್ ಅಂತ. ಸೊ ಇಲ್ಲಿ ಬಂದು ನಿಮಗೆ ಇಲ್ಲಿ ಇದಕ್ಕೆ ಆಪ್ಷನ್ಸ್ ಅವ್ರು ಕೊಟ್ಟಿರೋ ಪ್ರಕಾರ ದಿ ಸೈಂಟಿಸ್ಟ್ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಡಿಟರ್ಮೈನ್ ವೇರ್ ಡ್ಯಾಶ್ ಟು ಲೋಸ್ ಅವರ್ ಇನ್ ಮೆಂಟಲ್ ಕೆಪಾಸಿಟಿ. ಸೊ ಇದಕ್ಕೆ ರಿಲೆವೆಂಟ್ ಆಗಿರೋದಿಲ್ಲ. ಸೊ ಮೇ ಬಿ ಈ ಕ್ವಶನ್ಗೂ ಗ್ರೇಸ್ ಇದ್ರೂ ಇರ್ಬೋದು. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ half all the cereals wheat is one dash food for more people than any of the other grain ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ದಟ್ ಪ್ರೊವೈಡ್ಸ್, ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಬಂದು ನಿಮಗೆ ದೇರ್ ಆರ್ ಪೀಪಲ್ ಹೂ ಟೇಕ್ ಡ್ಯಾಶ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಅಂತ. ಸೊ ಇದಕ್ಕೆ ಬಂದು ನಿಮಗೆ ಇಲ್ಲಿ ಆಪ್ಷನ್ಸ್ ಬಂದು ನಿಮಗೆ ಟೂ ಮೆನಿ ಮತ್ತು ಟೂ ಮಚ್ಚು. ಸೊ ಇದಕ್ಕೆ ಟೂ ಮಚ್ ಆಗೋದಿಲ್ಲ, ಮಚ್ಚು ಆಗೋದಿಲ್ಲ, ಟೂನೂ ಆಗೋದಿಲ್ಲ, ಇದು ಟೂ ಮೆನಿ ಅನ್ನೋದು. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಡ್ಯಾಶ್ 500 ಸ್ಪೀಸೀಸ್ ಆಫ್ ಫಿಶಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್ ಅಂತ ಕೇಳಿದರೆ, ಸೊ ಇದು ಬಂದು ನಿಮಗೆ ಆಪ್ಷನ್ಸ್ ಬಂದು ನಿಮಗೆ ಆ್ಯಸ್ ಮೆನಿ, ಆ್ಯಸ್ ಮಚ್ ಆಸ್. ಸೊ ಆ್ಯಸ್ ಮಚ್ ಅನ್ನೋದು ಬರೋದು ಬಂದು ನಿಮಗೆ ಮೆನಿ ಯೂಸ್ ಮಾಡ್ತಾರೆ, ಮಚ್ ಬರೋದಿಲ್ಲ. ಸೊ ಮಚ್ ಅನ್ನೋದಕ್ಕೆ ಬಂದು ನಿಮಗೆ ಥಿಂಗ್ಸು, ಅದು ನಾನ್ ಲಿವಿಂಗ್ ಥಿಂಗ್ಸ್ ಆಗಿರುತ್ತೆ. ಸೊ ಇಲ್ಲಿ ಬಂದು ನಿಮಗೆ ಇಲ್ಲಿ ಮೆನಿ ಅನ್ನೋದು ಬಂದು ನಿಮಗೆ ಲಿವಿಂಗ್ ಥಿಂಗ್ಸ್ ಯೂಸ್ ಮಾಡ್ತಾರೆ, ಮೆನಿ ಅನ್ನೋದು. ಸೊ ಇದಕ್ಕೆ ಬಂದು ನಿಮಗೆ ಆ್ಯಸ್ ಮಚ್ ಆಸ್ 500 ಸ್ಪೀಸೀಸ್. ಸೊ ಆಪ್ಷನ್ ಬಿ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಬಂದು ನಿಮಗೆ ಒನ್ ಹೂ ಪೊಸೆಸಸ್ ಮೆನಿ ಟ್ಯಾಲೆಂಟ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಗಿವನ್ ವರ್ಡ್ ಸೆಂಟೆನ್ಸ್ ಅಂದರೆ ನ್ಯೂಬೈಲ್, ವರ್ಸಟೈಲ್ ಆ್ಯಂಡ್ ಎಕ್ಸೆಪ್ಷನಲ್ ವಿಸ್ಡಮ್ ಅಂತ. ಸೊ ವರ್ಸಟೈಲ್ ಅನ್ನೋ ಅಂದರೆ ಹೇಳ್ತಾರಲ್ವ ಪ್ರತಿಯೊಂದು ಇದು ಮಾಡ್ತಿದ್ರೆ, ಯು ಆರ್ ವರ್ಸಲೈಟ್ ಪರ್ಸನ್, ಯು ಆರ್ ವರ್ಸಟೈಲ್ ಡ್ಯಾನ್ಸರ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಮೀನಿಂಗ್ ಬರುತ್ತೆ. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಐಡೆಂಟಿಫೈ ದ ಕರೆಕ್ಟ್ ಫೇರ್ ಆಫ್ ದ ವರ್ಡ್ ದಟ್ ಹ್ಯಾಸ್ ಅ ಸಿಮಿಲರ್ ರಿಲೇಷನ್ಶಿಪ್ ಅಂತ. ಸೊ ಇದಕ್ಕೆ ಬಂದು ನಿಮಗೆ ಕೌವು, ಕೈನು. ಸೊ ಇದು ಬಂದು ನಿಮಗೆ ಇಲ್ಲಿ ಗೀಸು, ಮ್ಯಾಟ್ರಿಕ್ಸಸ್ಸು, ಕ್ಯಾಕ್ಟಸ್ ಮತ್ತು ಕ್ಯಾಕ್ಟಿ ಮತ್ತು ಫೀಟ್ಸು. ಸೊ ಇದಕ್ಕೆ ಆಪ್ಷನ್ ಸಿ ಅನ್ನೋದು ಸೊ ಕ್ಯಾಕ್ಟಸ್ ಅನ್ನೋದು ಮತ್ತು ಇಲ್ಲಿಗೆ ಅದಕ್ಕೆ ಸರಿಯಾದ ರಿಲೆವೆಂಟ್ ವರ್ಡ್ ಆಗಿರುತ್ತೆ. ಸೊ ಕ್ಯಾಕ್ಟಿ ಅನ್ನೋದು. ಮತ್ತು ನೆಕ್ಸ್ಟ್ ಬಂದು ನಿಮ್ಗೆ ಇಲ್ಲಿ ಸೀರು, ಮತ್ತು ಪ್ರೊಪೇಸಿ ಅಂತ. ಸೊ ಇದಕ್ಕೆ ಸೊ ಆಪ್ಷನ್ಸ್ ಬಂದು ನಿಮಗೆ ಇಲ್ಲಿ ಮೆಂಟರು, ರಿವಾರ್ಡು, ಡಿಪ್ಲೊಮೆಂಟು, ಪ್ಲ್ಯಾಟರು ಮತ್ತು ಸೇಜು, ವಿಸ್ಡಮು. ಸೊ ಮತ್ತು ಪಿಲಿಗ್ರಿಮು ಮತ್ತು ಡಿಲಿಜೆನ್ಸ್ ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಸಿ ಬಂದು ನಿಮಗೆ ಸೇಜು, ವಿಸ್ಡಮ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 151ನೇ ಕ್ವಶನ್ ಬಂದು ನಿಮಗೆ ಭಾರತದಲ್ಲಿ ರಾಜಕೀಯದತ್ತ ಅಧಿಕಾರ ಮೂಲ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಆಪ್ಷನ್ಸ್ ಬಂದು ನಿಮಗೆ ಸಂವಿಧಾನ, ಸಂಸತ್ತು, ಇಲ್ಲ ಪ್ರಜೆಗಳು, ಇಲ್ಲ ರಾಜ್ಯಗಳ ಶಾಸಕಾಂಗ ಮತ್ತು ಸಂಸತ್ತು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಪ್ರಜೆಗಳು. ಅಂದರೆ ಭಾರತದಲ್ಲಿ ರಾಜಕೀಯದತ್ತ ಅಧಿಕಾರ ಮೂಲ ಯಾವುದು ಅಂತ ಕೇಳಿದ್ರೆ, ಸೊ ಪ್ರಜೆಗಳು ಬಂದು ನಿಮಗೆ ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಮನಸ್ಮೃತಿ ಯಾವುದನ್ನು ತಿಳಿಸುತ್ತದೆ ಅಂತ ಕೇಳಿದರೆ, ಅರ್ಥಶಾಸ್ತ್ರನ, ರಾಜ್ಯಶಾಸ್ತ್ರನ, ಕಾನೂನ, ಇಲ್ಲ ಕಲೆನ. ಸೊ ಇದೆಲ್ಲ ಆಪ್ಷನ್ಸ್ ಎಲಿಮಿನೇಟ್ ಮಾಡಿನೇ ನೀವು ಬೇಕಾದರೆ ಸೊ ಆಪ್ಷನ್ ಸಿ ಕಾನೂನು ಅನ್ನೋದು ಚೂಸ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗಿಲ್ಲಿ 1784 ಪಿಟ್ಸ್ ಇಂಡಿಯಾ ಆ್ಯಕ್ಟ್ನ ನಿರ್ಣಯವೇನೆಂದರೆ ಅಂತ. ಇದಕ್ಕೆ ಬಂದು ನಿಮಗೆ ಕಂಪನಿಯ ವ್ಯವಹಾರ ಹಾಗೂ ರಾಜಕೀಯ ಕರ್ತವ್ಯಗಳನ್ನು ಗುರುತಿಸುವುದು, ಇಲ್ಲ ಸ್ಥಳೀಯ ರಾಜ್ಯ ಜೊತೆ ಯುದ್ಧ ನಡೆಸುವುದು, ಕಂಪನಿಯ ಅಧಿಕಾರ ಮೇಲೆ ರಾಜನ ನಿಯಂತ್ರಣ ಮತ್ತು ಭಾರತದ ಜನರಿಗೆ ಶಿಕ್ಷಣ ನೀಡುವುದು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಎ ಕಂಪನಿ ವ್ಯವಹಾರ ಹಾಗೂ ರಾಜಕೀಯ ಕರ್ತವ್ಯಗಳನ್ನು ಗುರುತಿಸುವುದು ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ 1853 ಚಾರ್ಟರ್ ಕಾಯ್ದೆಯ ಭಾರತದಲ್ಲಿ ಅಂತ ಕೇಳಿದ್ರೆ,
ಇದಕ್ಕೆ ಆಪ್ಷನ್ಸ್ ಬಂದು ನಿಮಗೆ ಇಲ್ಲಿ ನೋಡ್ಬೋದು. ಕಂಪನಿ ಸೈನ್ಯ ಪದ್ಧತಿಯನ್ನು ರದ್ದುಗೊಳಿಸಿತು, ಮತ್ತು ಕಂಪನಿ ವ್ಯಾಪಾರ ಮತ್ತು ವ್ಯವಹಾರ ಕೊನೆಗಾಣಿಸಿತು, ಮತ್ತು ಸ್ಥಳೀಯ ರಾಜ್ಯರ ಜೊತೆ ಒಪ್ಪಂದ ರದ್ದುಪಡಿಸಿತು, ಮತ್ತು ದೆಹಲಿಯಲ್ಲಿ ಆಡಳಿತ ಕೇಂದ್ರ ಸ್ಥಾಪಿಸಿತು ಅನ್ನೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಬಿ. ಸೊ ಕಂಪನಿ ವ್ಯಾಪಾರ ಮತ್ತು ವ್ಯವಹಾರ ಕೊನೆಗಾಣಿಸಿತು ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ 1861 ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ ಅನ್ನು ಭಾರತದಲ್ಲಿ ನೆನಪಿಸಿಕೊಳ್ಳಲು ಕಾರಣ ಏನು ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನೀವು ಆಪ್ಷನ್ಸ್ ಬಂದು ಇಲ್ಲಿ ನೋಡ್ಬೋದು. ನಿಮಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಸ್ಥಾಪಿಸಿತು, ಮತ್ತು ಗವರ್ನರ್ ಜನರಲ್ ನೇಮಕಗೊಳಿಸಿತು, ಮತ್ತು ಕೇಂದ್ರೀಯ ಆಡಳಿತ ಸ್ಥಾಪನೆ, ಮತ್ತು ಬ್ರಿಟಿಷ್ ಸಹಕಾರ ಭಾರತದ ವ್ಯವಹಾರ ವರ್ಗಾಯಿಸಿತು ಅನ್ನೋ ಇದು ಬಂದು ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಎ ಲೆಜಿಸ್ಲೇಟಿವ್ ಕೌನ್ಸಿಲನ್ನು ಸ್ಥಾಪಿಸಿತು ಅನ್ನೋದು. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಮೂಲಭೂತ ಕರ್ತವ್ಯಗಳೇನೆಂದರೆ ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಇಲ್ಲಿ ಆಪ್ಷನ್ಸ್ ನೋಡ್ಬೋದು. ನಿಮಗೆ ಇಲ್ಲಿ ಮತದಾನದಲ್ಲಿ ಕಡ್ಡಾಯವಾಗಿ ಭಾಗವಹಿಸುವಿಕೆ, ಮತ್ತು ಕಡ್ಡಾಯ ಶಿಕ್ಷಣ ಹೊಂದುವುದು, ಮತ್ತು ಪಾನ ನಿರೋಧ ಅಂತ ಕೇಳಿದರೆ, ಮತ್ತು ಇಲ್ಲಿ ಬಂದು ನಿಮಗೆ ಸ್ವಾತಂತ್ರ್ಯ ಚಳವಳಿ, ಆಶೋತ್ತರ ಮತ್ತು ಉದಾತ್ತ ಆದರ್ಶ ಪಾಲನೆ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಡಿನೇ ಆಗಿರುತ್ತೆ. ಸ್ವಾತಂತ್ರ್ಯ ಚಳವಳಿ, ಆಶೋತ್ತರಗಳ ಉದಾತ್ತ ಆದರ್ಶ ಪಾಲನೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ 1962ರಲ್ಲಿ ಪುದುಚೇರಿಯನ್ನು ಭಾರತ ಕೇಂದ್ರ ಆಡಳಿತ ಪ್ರದೇಶವೆಂದು ತೀರ್ಮಾನಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಏನು ಅಂತ ಕೇಳಿದ್ರೆ, ಸೊ ಇದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ 14ನೇ ತಿದ್ದುಪಡಿ ಪ್ರಕಾರ ಸೊ ಅದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ 2019ರ ಜಮ್ಮು ಕಾಶ್ಮೀರ ಪುನರ್ರಚನೆ ಕಾಯ್ದೆ ಯಾವುದು ಅಂತ ಕೇಳಿದ್ರೆ, ಇದಕ್ಕೆ ಬಂದು ನಿಮಗೆ ಇಲ್ಲಿ ಆಪ್ಷನ್ಸ್ ನೋಡ್ಬೋದು. ನಿಮಗೆ ಇಲ್ಲಿ ಕಾಶ್ಮೀರಕ್ಕೆ ಪ್ರತ್ಯೇಕ ಸಂವಿಧಾನ ನೀಡಿತು, ಮತ್ತು ಜಮ್ಮು ಮತ್ತು ಕಾಶ್ಮೀರವನ್ನು ಪ್ರತ್ಯೇಕ ರಾಜ್ಯವನ್ನಾಗಿಸಿತು, ಜಮ್ಮು ಮತ್ತು ಕಾಶ್ಮೀರವನ್ನು ಒಗ್ಗೂಡಿಸಿತು, ಮತ್ತು ಲಡಾಖ್ಗೆ ರಾಜ್ಯ ಸ್ಥಾನಮಾನ ನೀಡಿತು ಅಂತ ಕೇಳಿದ್ರೆ, ಸೊ ಇದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಈ ಕ್ವಶನ್ಗೆ ಬಂದು ನಿಮಗೆ ಜಮ್ಮು ಮತ್ತು ಕಾಶ್ಮೀರವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಸೊ ವಿಭಾಗ ಮಾಡಿತು ಅನ್ನೋದು ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಭಾರತದ ಸಂವಿಧಾನದ ಭಾಗ 4 ಈ ಕೆಳಗಿನವುದಕ್ಕೆ ಸಂಬಂಧಿಸಲ್ಪಟ್ಟಿದೆ ಅಂತ ಕೇಳ್ತಾರೆ. ಸೊ ಇದು ರಾಜ್ಯ ನಿರ್ದೇಶಕ ತತ್ವಗಳ, ಇಲ್ಲ ಮೂಲಭೂತ ಹಕ್ಕುಗಳ, ಪೌರತ್ವನ, ಮತ್ತು ಕೇಂದ್ರ ಮತ್ತು ರಾಜ್ಯ ಸೇವೆಗಳ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ DPSP ಅಂತಾರಲ್ಲ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ. ಸೊ ಇದು ಬಂದು ನಿಮಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಕೇವಲ ಭಾರತೀಯ ನಾಗರಿಕರಿಗಾಗಿರುವ ಮೂಲಭೂತ ಹಕ್ಕುಗಳೇನೆಂದರೆ ಅಂತ ಕೇಳಿದರೆ, ಸೊ ಇದಕ್ಕೆ ಕಾನೂನಿನ ರಕ್ಷಣೆ ಮತ್ತು ಸಮಾನ ಕಾನೂನು, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮತ್ತು ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು, ಮತ್ತು ಧರ್ಮಾಚರಣೆ ಹಕ್ಕು ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಸಂವಿಧಾನ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆಯ ಅನುಗುಣವಾಗಿ ರಚಿಸಲಾಯಿತು ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನಿಮಗೆ ಆಪ್ಷನ್ಸ್ ಬಂದು ನಿಮಗೆ ಮೌಂಟ್ ಬ್ಯಾಟನ್ ಆಯೋಗ, ರಾಜಗೋಪಾಲಾಚಾರಿ ಆಯೋಗ, ಮತ್ತು ಕ್ಯಾಬಿನೆಟ್ ಆಯೋಗ, ಕ್ರಿಪ್ಸ್ ಆಯೋಗ ಅಂತ ಕೇಳಿದ್ರೆ, ಸೊ ಇದು ಬಂದು ನಿಮಗೆ ಕ್ಯಾಬಿನೆಟ್ ಆಯೋಗ. ಸೊ ಆಪ್ಷನ್ ಸಿ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಭಾರತದ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವುದು ದೇಶದ ಆಡಳಿತಕ್ಕೆ ಮೂಲಭೂತವಾಗಿದೆ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯ ಆಪ್ಷನ್ಸ್ ನೋಡ್ಬೋದು ನೀವು ಇಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ರಾಜ್ಯ ನಿರ್ದೇಶಕ ತತ್ವಗಳು ಅನ್ನೋದು ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಈ ಕೆಳಗಿನ ಯಾರು ಭಾರತ ಸಂವಿಧಾನದ ವಕೀಲರ ಸ್ವರ್ಗ ಕರೆದಿದ್ದರು ಅಂತ ಕೇಳಿದರೆ, ಇದಕ್ಕೆ ಆಪ್ಷನ್ಸ್ ಬಂದು ನಿಮಗೆ ಎನ್ ಶ್ರೀನಿವಾಸನ್, ಲೋಕನಾಥ್ ಮಿಶ್ರಾ, ಮತ್ತು ಸರ್ ಐವರಿ ಜೆನ್ನಿಂಗ್ಸ್, ಮತ್ತು ಲಾರ್ಡ್ ಕ್ಯಾನಿಂಗ್ ಅಂತ. ಸೊ ಆಪ್ಷನ್ ಸಿ ಅನ್ನೋದು ಸೊ ಸರ್ ಐವರಿ ಜೆನ್ನಿಂಗ್ಸ್ ಅನ್ನೋದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದ ಮೇಲೆ ಇಲ್ಲಿ 1861 ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ನ ಮುಖ್ಯ ಲಕ್ಷಣವಲ್ಲದ್ದು ಅಂದರೆ ಇಲ್ಲಿ ಲಕ್ಷಣವಲ್ಲದ್ದು ಅಂತ ಕೇಳಿದ್ರೆ, ಲಕ್ಷಣ ಅಂತ ಕೇಳಿದ್ರೆ ನೀವು ಚೂಸ್ ಮಾಡಬಹುದಾಗಿರುತ್ತೆ. ಕರೆಕ್ಟ್ ಆನ್ಸರು ಯಾವುದು ಅಂತ ಇಲ್ಲಿ ಲಕ್ಷಣವಲ್ಲದ್ದು ಆಪ್ಷನ್ 3 ಆಪ್ಷನ್ ಎಲಿಮಿನೇಟ್ ಮಾಡಿ ಒಂದು ಆಪ್ಷನ್ನ ಚೂಸ್ ಮಾಡಬೇಕಾಗಿರುತ್ತೆ. ಇದು ಬಂದು ನಿಮಗೆ ಇಲ್ಲಿ
ಪ್ರಾಂತೀಯ ರಾಜ್ಯಪಾಲರು ಅನ್ನೋದು ಸರಿಯಾದ. ಇದು ಬಂದು ನಿಮಗೆ ಇಲ್ಲಿ ಕೌನ್ಸಿಲ್ ಆ್ಯಕ್ಟ್ನ ಮುಖ್ಯ ಲಕ್ಷಣ ಆಗಿರೋದಿಲ್ಲ. ಇನ್ನೆಲ್ಲ ಬಂದು ನಿಮಗೆ ರಾಜ್ಯಗಳಲ್ಲಿ ದ್ವಿಪೌರತ್ವ ರದ್ದತಿ ಮತ್ತು ಫೆಡರಲ್ ನ್ಯಾಯಾಲಯಗಳ ರಚನೆ ಮತ್ತು ಭಾರತೀಯ ವಿವಿಧ ಕೌನ್ಸಿಲ್ಗಳ ರದ್ದತಿ ಅನ್ನೋದು. ಸೊ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಸಂವಿಧಾನ ಅನುಚ್ಛೇದ 242 ಯಾವುದರ ಕುರಿತು ವಿವರಿಸುತ್ತದೆ ಅಂತ ಕೇಳಿದರೆ, ಪರಿಶಿಷ್ಟ ಜಾತಿಗಳನ್ನ, ಹಿಂದುಳಿದ ವರ್ಗಗಳನ್ನ, ಅಲ್ಪಸಂಖ್ಯಾತರನ್ನ, ಇಲ್ಲ ಪರಿಶಿಷ್ಟ ಪಂಗಡನ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಡಿ ಪರಿಶಿಷ್ಟ ಪಂಗಡ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ 1930ನೇ ಇಸ್ವಿ ಐತಿಹಾಸಿಕ ಮಹತ್ವವೇನೆಂದರೆ ಅಂತ ಕೇಳಿದರೆ, ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ಸ್ ನೋಡ್ಬೋದು ನೀವು ಇಲ್ಲಿ. ನೆಹರು ವರದಿ ಸಲ್ಲಿಕೆ, ಇಲ್ಲ ಲಾಹೋರ್ ಕಾಂಗ್ರೆಸ್, ಮತ್ತು ದಂಡಿ ಸತ್ಯಾಗ್ರಹ, ಮತ್ತು ಎರಡನೇ ದುಂಡು ಮೇಜಿನ ಸಭೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ದಂಡಿ ಸತ್ಯಾಗ್ರಹ ಅನ್ನೋದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಭಾರತಕ್ಕೆ ಭೇಟಿ ನೀಡಿದ್ದ ಕ್ರಿಪ್ಸ್ ಆಯೋಗದ ಗುರಿ ಏನೆಂದರೆ ಅಂತ ಕೇಳಿದರೆ, ಇಲ್ಲಿ ಭಾರತದಲ್ಲಿ ಸಾರ್ವತ್ರಿಕ ಅಭಿಪ್ರಾಯ ಓಲೈಕೆಗಾಗಿ ಮತ್ತು ತಕ್ಷಣದಲ್ಲಿ ಭವಿಷ್ಯತ್ತಿನ ಭಾರತ ನಿರ್ಮಾಣಕ್ಕಾಗಿ ಹಂತವಾಗಿ ಸ್ವಾತಂತ್ರ್ಯ ನೀಡುವುದಕ್ಕಾಗಿ ಪ್ರಾಂತ್ಯಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಮಾಡೋದಕ್ಕಾಗಿ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಆಪ್ಷನ್ ಎ ಭಾರತದಲ್ಲಿ ಸಾರ್ವತ್ರಿಕ ಅಭಿಪ್ರಾಯ ಓಲೈಕೆಗಾಗಿ ಅಂತ ಕೇಳಿದರೆ, ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಭಾರತದಲ್ಲಿ ಲಿಖಿತ ಕಾಯ್ದೆಗಳನ್ನು ಪರಿಚಯಿಸಿದ್ದ ಕಾಯ್ದೆ ಎಂದರೆ ಯಾವುದು ಅಂತ ಕೇಳಿದರೆ, ಇದಕ್ಕೆ ಬಂದು ನಿಮಗೆ ಆಪ್ಷನ್ಸ್ ನೋಡ್ಬೋದು ನೀವು. 1773ರ ರೆಗ್ಯುಲೇಟಿಂಗ್ ಆ್ಯಕ್ಟು, ಮತ್ತು 1833ರ ಚಾರ್ಟರ್ ಆ್ಯಕ್ಟು, ಮತ್ತು 1853ರ ಚಾರ್ಟರ್ ಆ್ಯಕ್ಟು, ಮತ್ತು 1858ರ ಕಾಯ್ದೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇಲ್ಲಿ ಆಪ್ಷನ್ ಎ ಅನ್ನೋದು ಸೊ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಭಾರತೀಯರನ್ನು ಮೊದಲ ಬಾರಿಗೆ ಭಾರತ ಶಾಸಕಾಂಗ ಸಭೆಗೆ ಸೇರ್ಪಡೆಗೊಳಿಸಲು ಅನುವು ಮಾಡಿಕೊಟ್ಟ ಕಾಯ್ದೆ ಎಂದರೆ ಅಂತ ಕೇಳಿದರೆ, ಇಲ್ಲಿ ಆಪ್ಷನ್ಸ್ ಬಂದು ಇಲ್ಲಿ ನೋಡ್ಬಂದು ನೀವು 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ಮತ್ತು ಭಾರತೀಯ ಕಾಯ್ದೆ 1909, ಮತ್ತು ಭಾರತೀಯ ಕಾಯ್ದೆ 1919, ಮತ್ತು ಮೇಲಿನ ಯಾವುದು ಅಂತ. ಸೊ ಇಲ್ಲಿ ಬಂದು ನಿಮಗೆ ಯಾವುದು ಮೇಲಿನ ಆಪ್ಷನ್ ಯಾವುದು ಕೊಟ್ಟಿಲ್ಲ ಅಂತೆ, ಸೊ ಮೇಲಿನ ಯಾವುದು ಅಂತ ಆಗ್ಬಿಡ್ತೀರಾ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಆ್ಯಕ್ಚುಲಿ ಬಂದು ನಿಮಗೆ 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅನ್ನೋದು, ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಭಾರತದಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಹಕ್ಕನ್ನು ಕಲ್ಪಿಸಿದ ಕಾಯ್ದೆ ಯಾವುದು ಅಂತ ಕೇಳಿದರೆ, ಸೊ ಇದು ಮ್ಯಾಕ್ ಡೊನಾಲ್ಡ್ ಕಮ್ಯುನಲ್ ಅವಾರ್ಡು 1835ರ ಭಾರತೀಯ ಕಾಯ್ದೆ, ಭಾರತೀಯ ಸರ್ಕಾರಿ ಕಾಯ್ದೆ, ಮತ್ತು 1909ರ ಭಾರತೀಯ ಸರ್ಕಾರಿ ಕಾಯ್ದೆ, ಮತ್ತು 1919ರ ಭಾರತೀಯ ಸರ್ಕಾರಿ ಕಾಯ್ದೆ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ 1909ರ ಭಾರತೀಯ ಕಾಯ್ದೆ ಸರ್ಕಾರಿ ಕಾಯ್ದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಭಾರತದಲ್ಲಿ ಪ್ರಾಂತೀಯ ಸ್ವಾಯತ್ತತೆ ಕಲ್ಪಿಸಿದ ಸಂದರ್ಭ ಅಂತ ಕೇಳಿದರೆ, ಇದು ಬಂದು ನಿಮಗೆ ಇಲ್ಲಿ ಆಪ್ಷನ್ಸ್ ನೋಡ್ಬೋದು ನಿಮಗೆ ಮಾರ್ಲೆ ಮಿಂಟೋ ಸುಧಾರಣೆಗಳು, ಮತ್ತು ಮಾಂಟೆಗೋ ಚಾರ್ಲ್ಸ್ಫರ್ಡ್ ಸುಧಾರಣೆಗಳು, ಮತ್ತು 1935ರ ಭಾರತೀಯ ಸರ್ಕಾರಿ ಕಾಯ್ದೆ, ಮತ್ತು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಅಂತ ಕೇಳಿದರೆ, ಸೊ ಇದಕ್ಕೆ ಎಲ್ಲದಕ್ಕೂ ಆಪ್ಷನ್ ಬಂದು ನಿಮಗೆ 1935ರ ಭಾರತೀಯ ಸರ್ಕಾರಿ ಕಾಯ್ದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಸಂವಿಧಾನ ವರ್ಣನೆಯಂತೆ ಭಾರತವು ಒಂದು ಅಂತ ಕೇಳಿದರೆ, ಇದು ರಾಜ್ಯಗಳ ಒಕ್ಕೂಟ, ಸಂಯುಕ್ತ ಒಕ್ಕೂಟನ, ರಾಜ್ಯಗಳ ಸಂಘನ, ಇಲ್ಲ ರಾಜ್ಯಗಳ ಕೂಟನ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ರಾಜ್ಯಗಳ ಒಕ್ಕೂಟ ಅನ್ನೋದು, ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಭಾರತ ಸಂವಿಧಾನದ ಚೈತನ್ಯವೇನೆಂದರೆ ಅಂತ ಕೇಳಿದರೆ, ಆಪ್ಷನ್ಸ್ ಬಂದು ನಿಮಗೆ ಇಲ್ಲಿ ರಾಜ್ಯ ನೀತಿಗಳು, ಮೂಲಭೂತ ಹಕ್ಕುಗಳು, ಮತ್ತು ಮೂಲಭೂತ ಕರ್ತವ್ಯಗಳು, ಮತ್ತು ಸಂವಿಧಾನ ಪೀಠಿಕೆ ಅಂತ ಕೇಳಿದರೆ, ಇದಕ್ಕೆ ಬಂದು ನಿಮಗೆ ಸರಿಯಾದ ಉತ್ತರ ಬಂದು ನಿಮಗೆ ಸಂವಿಧಾನ ಪೀಠಿಕೆ ಅನ್ನೋದು ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ಬಂದು ನಿಮಗೆ ಇಲ್ಲಿ ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ತರಲು ಇರುವ ಮಾರ್ಗಗಳು ಯಾವುದು ಅಂತ ಕೇಳಿದರೆ, 4 ರೀತಿಯಲ್ಲಿದೆ, 3 ರೀತಿಯಲ್ಲಿದೆ, 5 ರೀತಿಯಲ್ಲಿದೆ, 6 ರೀತಿಯಲ್ಲಿದೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ 3 ರೀತಿಯಲ್ಲಿದೆ ಅನ್ನೋದು ಸೊ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ಬಂದು ನಿಮಗೆ ಸಾರ್ವಜನಿಕ ಶಿಸ್ತು ಹಾಗೂ ರಕ್ಷಣೆಯ ಹೊಣೆಗಾರಿಕೆಯು ಏನು ಅಂತ ಕೇಳಿದರೆ, ರಾಜ್ಯ ವರ್ತಿಪಟ್ಟಿ, ಕೇಂದ್ರ ವರ್ತಿಪಟ್ಟಿ, ಮತ್ತು ಸಮವರ್ತಿ ಪಟ್ಟಿ, ಇಲ್ಲ ಮೇಲಿನ ಯಾವುದು ಅಂತ ಹೇಳಿದರೆ, ಸೊ ರಾಜ್ಯವರ್ತಿ ಪಟ್ಟಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಫರ್ದರ್ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ರತಿಯೊಂದು ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಈ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಬೇಕಾದರೆ ಜಾಯ್ನ್ ಆಗ್ಬೋದು. ಅದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಾಂದರೆ ನಿಮಗೆ ಚಾನಲ್ಲು ಪೇಜ ಓಪನ್ ಮಾಡಿ ಸೊ ಅಬೌಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅದರಲ್ಲೂ ಸಹ ಲಿಂಕು ಕೊಟ್ಟಿರ್ತೀನಿ. ಸೊ ಅಲ್ಲಿ ಬೇಕಾದರೆ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ. ಮತ್ತು SSC ಎಕ್ಸಾಮಿನೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಹ ನಾನು ಈ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಬೇಕಾದರೆ ಜಾಯ್ನ್ ಆಗಿ ನೀವು ಪ್ರತಿಯೊಂದು ನಾನು ಹಾಕೋ ಕೆಲವೊಂದು ನೋಟಿಫಿಕೇಷನ್ದು ಮತ್ತು ನಿಮಗೆ ಪ್ರತಿಯೊಂದು ರಿಸಲ್ಟ್ ಅಪ್ಡೇಟ್ಸ್ ಎಲ್ಲ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.